ಶ್ರೀರಂಗಪಟ್ಟಣದಲ್ಲಿ ಮದಕರಿ ನಾಯಕ ಸ್ಮಾರಕ ನಿರ್ಮಿಸಲು ಎಂ ರಾಮಚಂದ್ರ ಒತ್ತಾಯ. ನಗರದಲ್ಲಿ ನಾಡದೊರೆ ರಾಜ ವೀರ ಮದಕರಿ ನಾಯಕ ಪುಣ್ಯ ಸ್ಮರಣೆ. ರಾಜ್ಯ ಸರ್ಕಾರ ಶ್ರೀರಂಗಪಟ್ಟಣದಲ್ಲಿ ದೇಶ ನಾಡು ಕಂಡಂತಹ ಅಪ್ರತಿಮ ವೀರ ನಾಡದೊರೆ ರಾಜ ವೀರ ಮದಕರಿ ನಾಯಕ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಿ ಪ್ರತಿ ವರ್ಷ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು ಎಂದು ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಒತ್ತಾಯಿಸಿದರು. ನಗರದ ನಂಜನಗೂಡು ರಸ್ತೆಯಲ್ಲಿರುವ ವಾಲ್ಮೀಕಿ ಆಟೋ ನಿಲ್ದಾಣದಲ್ಲಿ ನಾಯಕ ಸಮುದಾಯದ ವತಿಯಿಂದ ನಡೆದ ನಾಡದೊರೆ ರಾಜ ವೀರ ಮದಕರಿ ನಾಯಕ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಮದಕರಿ ನಾಯಕರು ಮದವೇರಿದ ಆನೆಯನ್ನ ಮದಿಸಿದರು. ಬ್ರಿಟಿಷರು ಮೊಘಲರ ವಿರುದ್ಧ ನಾಡಿಗಾಗಿ ಹೋರಾಟ ಮಾಡಿದರು. ರಾಜ್ಯ ಭಾರ ಮಾಡಿ ರಾಜ್ಯದ ರಕ್ಷಣೆ ಮಾಡಿದರು. ಕೆರೆಕಟ್ಟೆ ಮಠ ಮಂದಿರಗಳನ್ನು ನಿರ್ಮಿಸುವ ಮೂಲಕ ಸಮಾಜಮುಖಿ ಕಾರ್ಯಗಳನ್ನು ಮಾಡಿ ನಾಡಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಇವರ ಇತಿಹಾಸವನ್ನ ನಾವೆಲ್ಲರೂ ಓದುವ ಮೂಲಕ ಅವರ ಹಾದಿಯಲ್ಲಿ ಸಾಗೋಣ ಎಂದರು. ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಜಯಸುಂದರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಆರ್ ಸುಂದರ್, ಟಿಎಸ್ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷ ಬುಲೆಟ್ ಚಂದ್ರು, ಕರ್ನಾಟಕ ಕಾವಲು ಪಡೆ ಜಿಲ್ಲಾಧ್ಯಕ್ಷ ಪರಶಿವಮೂರ್ತಿ, ನಗರಸಭಾ ಮಾಜಿ ಸದಸ್ಯ ಚೆಂಗುಮಣಿ, ಆರ್ ದೀಪಕ್ ಪಾಳೆಗಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಹೊಮ್ಮನಂಜನ ನಾಯಕ್, ಚಾಮರಾಜನಗರ. ಅವರ ಇತಿಹಾಸ ತಮ್ಮೆಲ್ಲರಿಗೂ ಗೊತ್ತಿದೆ. ಮದವೇರಿ ಆನೆಯನ್ನ ಮದಿಸಿದಂಥವರು ಮದಕರಿ ನಾಯಕರು. ಅದಕ್ಕೋಸ್ಕರ ಅವರಿಗೆ ಮದಕರಿ ನಾಯಕ ಅಂತ ಅವರು ಸ್ವತಂತ್ರ ವಿರುದ್ಧ ಸತತವಾಗಿ ಯುದ್ಧವನ್ನು ಮಾಡಿ ಈ ದೇಶಕ್ಕೆ ಬಂದಂಥ ಎಲ್ಲ ನಮ್ಮ ಬ್ರಿಟಿಷರು ಮತ್ತು ಮೊಘಲ್ ದೊರೆಗಳ ಜೊತೆ ಸತತವಾಗಿ ಹೋರಾಟವನ್ನು ಮಾಡಿ ರಾಜ್ಯವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಅವರು ಮಹಾರಾಜರಾದರೂ ಕೂಡ ರಾಜರಾದರೂ ಕೂಡ ಸಾಮಾನ್ಯ ಜನರ ನೋವು ಕಷ್ಟಗಳಿಗೆ ಬಳಸಿದ್ರು. ಇವರು ನಾಯಕ ಸಮಾಜದ ಮೂಲ ಪುರುಷರು. ಅವರ ಒಂದು ಇತಿಹಾಸವನ್ನು ನಾವೆಲ್ಲ ಓದಿ ಅದರಂತೆ ನಾವು ಕೂಡ ದೇಶವಾಗಿ ಸೇವೆಯನ್ನು ಅವರಿಗೆ ಶುಭಾಶಯವನ್ನು ಕೋರಿ, ಹಾಗೆಯೇ ಅವರು ಶ್ರೀರಂಗಪಟ್ಟಣದ ದಕ್ಷಿಣ ನಿಧನ ಆದರು. ಆ ಶ್ರೀರಂಗಪಟ್ಟಣದಲ್ಲಿ ಅವರ ಒಂದು ಸ್ಮಾರಕವನ್ನು ಸರ್ಕಾರ ಮಾಡಿ ಪ್ರತಿ ವರ್ಷವೂ ಕೂಡ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿ ಈ ನಾಡಿನ ಒಂದು ರಕ್ಷಣೆಗಾಗಿ ಭಾಳ ವೀರಾವೇಶದಿಂದ ಹೋರಾಟ ಮಾಡಿದಂಥವರು. ಆದರೆ ತಮ್ಮ ಜನರ ಮೋಸದಿಂದಲೇ ಒಂದು ಬಲಿಯಾದಂಥವ್ರು. ಅಂದರೆ ನಾವು ಮದಕರಿ ನಾಯಕರ ಚರಿತ್ರೆನ ಏನಕ್ಕೋಸ್ಕರ ಓದ್ಕೋಬೇಕು ಅಂತಂದರೆ ಹೇಳಿದಂಗೆ ದೇಶಾಭಿಮಾನ ಅನ್ನೋದು ಯಾವ ಒಂದು ಉನ್ನತ ಮಟ್ಟದಲ್ಲಿ ಇರಬೇಕು ಅನ್ನೋದೊಂದು ನಮಗೆ ಮದಕರಿ ನಾಯಕರ ಚರಿತ್ರೆಯನ್ನು ಓದ್ಕೊಳ್ಳೋಂಥ ಸಂದರ್ಭದಲ್ಲಿ ನಮ್ಮ ಅನಿಸುತ್ತೆ. ಆದರೆ ಅಷ್ಟೊಂದು ಉನ್ನತ ಮಟ್ಟದಲ್ಲಿದ್ದಂಥ ಒಬ್ಬ ವೀರಾವೇಶದಿಂದ ಹೋರಾಡುವಂಥ ಒಬ್ಬ ವ್ಯಕ್ತಿ, ಅಷ್ಟೊಂದು ಮಾನ್ಯತೆಯಾದಂಥ ಸಾಮ್ರಾಜ್ಯ ಇದೆ ಚಿತ್ರದುರ್ಗ ಸಂಸ್ಥಾನ. ಅಷ್ಟೊಂದು ಪ್ರಬಲವಾಗಿರುವಂಥ ಸಂಸ್ಥಾನವನ್ನು ಕೂಡ ಒಂದು ಒಳಸಂಚು